ಈ ದಿನದ ಬೋಧನೆ ಮತ್ತು ಪ್ರಾರ್ಥನೆ ಕೂಟಕ್ಕೆ ಸಹಾಯವಾಗುವ ಹಾಗೆ ನನ್ನೊಂದಿಗೆ 1 ಸಮುವೇಲ 7ನೇ ಅಧ್ಯಾಯ 12ನೇ ವಚನವನ್ನ ನಾವು ಓದಿಕೊಳ್ಳೋಣ. 1 ಸಮುವೇಲ 7ನೇ ಅಧ್ಯಾಯ 12ನೇ ವಚನ. ಅನಂತರ ಸಮುವೇಲನು ಮಿಚ್ಪೆಗೂ ಶೇನಿಗೂ ಮಧ್ಯದಲ್ಲಿ ಒಂದು ಕಲ್ಲನ್ನು ನಿಲ್ಲಿಸಿ, ಯೆಹೋವನು ಇಲ್ಲಿಯವರೆಗೆ ನಮಗೆ ಸಹಾಯ ಮಾಡಿದ್ದಾನೆಂದು ಹೇಳಿ ಅದಕ್ಕೆ ಎಬೆನೆಜೆರ್ ಎಂದು ಹೆಸರಿಟ್ಟನು. ಈ ವಾಕ್ಯ ಭಾಗದಲ್ಲಿ ನಾವು ಧ್ಯಾನ ಮಾಡುವಾಗ ನಮಗೆ ದೇವರು ಕಲ್ಪಿಸಿಕೊಡುವಂತ ತಿಳಿಸುವಂತ ವಿಷಯವೇನಂತ ಹೇಳಿದ್ರೆ, ಇಸ್ರಾಯೇಲರು ಮಿಚ್ಪೆಯಲ್ಲಿ ಕೂಡಿ ಬಂದಂತಹ ಸಂದರ್ಭವನ್ನ, ಆ ವಿಷಯವನ್ನ ಫಿಲಿಸ್ಟಿಯರಿಗೆ ಗೊತ್ತಾಗ್ತದೆ. ಫಿಲಿಸ್ಟಿಯರು ಅಂತ ಹೇಳಿದ್ರೆ ಬಹಳ ದುಷ್ಟರು. ಅವರು ಮೋಸದ ವಿಧಿಗಳನ್ನ ತಂತ್ರಗಳನ್ನ ಉಪಯೋಗಿಸಿ ಯುದ್ಧವನ್ನ ಗೆಲ್ಲುವಂತವ್ರು. ಅದನ್ನ ನಾವು ಎಲ್ಲಿ ನೋಡ್ತೇವೆ ಅಂತ ಹೇಳಿದ್ರೆ, ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಸಂಸೋನನಿಗೆ ಯಾವ ರೀತಿಯಲ್ಲಿ ಅವನನ್ನ ಮೋಸಪಡಿಸಿದ್ರು ಎಂಬುದನ್ನು ನಾವು ಆ ಗ್ರಂಥದಲ್ಲಿ ನಾವು ಓದ್ತೇವೆ. ಹಾಗಾಗಿ ಈ ಕಾರಣದಿಂದ ಇಸ್ರಾಯೇಲರಿಗೆ ಬಹಳ ಭಯವಾಗ್ತದೆ. ಭಯ ಆದಾಗ ಅವರು ಈ ಫಿಲಿಸ್ಟಿಯರನ್ನ ಗೆಲ್ಲಬೇಕಾಗಿದೆ. ಇಲ್ಲ ಅಂತ ಹೇಳಿದ್ರೆ ಅವರು ಸೋಲು ಅಂತ ಹೇಳಿದ್ರೆ ಸಾವೇ ಗತಿ ಇರ್ತದೆ. ಅಂತ ಒಂದು ಕ್ಲಿಷ್ಟಕರವಾದಂತಹ ಸಂದರ್ಭ. ಇಂಥ ಒಂದು ಸಂದರ್ಭದಲ್ಲಿ ದೇವರು ಅವರಿಗೆ ಫಿಲಿಸ್ಟಿಯರ ಮೇಲೆ ಜಯವನ್ನು ಕೊಡ್ತಾನೆ. ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ 1 ಸಮುವೇಲ 7ನೇ ಅಧ್ಯಾಯ 7ನೇ ವಚನದಿಂದ 14ನೇ ವಚನದವರೆಗೆ ನಾವು ಓದುವುದಾದ್ರೆ, ಅಲ್ಲಿ ಈ ವಿಷಯವು ಸಂಪೂರ್ಣವಾಗಿ ಬರೆಯಲ್ಪಟ್ಟಿದೆ. ಈ ವಾಕ್ಯ ಭಾಗಗಳಲ್ಲಿ ನಾವು ಗಮನಿಸತಕ್ಕಂಥ ಕೆಲವು ವಿಷಯಗಳು ಈ ನೂತನ ವರ್ಷದ ಪ್ರಾರಂಭದಲ್ಲಿ ನಮಗೆ ಇನ್ನು ಮುಂದಿನ ದಿನಗಳನ್ನ ಕರ್ತನೊಂದಿಗೆ ಕಳೆಯುವಂತ ಆ ಒಂದು ವೇಳೆಯನ್ನ ನಮಗೆ ಬಹಳವಾಗಿ ಆತ್ಮೀಕವಾಗಿ ಬಲಗೊಳಿಸುವಂತದ್ದಾಗಿದೆ. ನಾವು ಕಳೆದ ವರ್ಷಗಳಲ್ಲಿ 24ನೇ ಇಸವಿಯನ್ನ ಇವೆಲ್ಲವನ್ನ ಗಮನಿಸುವಾಗ ಅನೇಕ ಸುಖ ದುಃಖಗಳನ್ನ ನಾವು ಅನುಭವಿಸಿದ್ದೇವೆ. ಅನೇಕವಾದಂತ ಕೆಟ್ಟ ಸುದ್ದಿಗಳನ್ನು, ಒಳ್ಳೆಯ ಸುದ್ದಿಗಳನ್ನು ಸಹ ಕೇಳಿದ್ದೇವೆ. ಆದರೆ ಆ ಒಂದು ಅನುಭವನ ನಾವು ಒಂದು ಬಾರಿ ಆ ಕಡೆ ನಾವು ವಿಶ್ಲೇಷಣೆ ಮಾಡುವುದಾದ್ರೆ, ತಿರುಗಿ ನೋಡುವುದಾದ್ರೆ, ಒಂದು ಭಯಂಕರವಾದಂತ ಪರಿಸ್ಥಿತಿಯನ್ನ ನಾವು ನಡೆದು ಬಂದಿದ್ದೇವೆ ಎಂದರೆ ತಪ್ಪಾಗಲಾರದು. ಹೇಗಂತ ಹೇಳಿದ್ರೆ, ನಾವು ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 17ನೇ ವಚನವನ್ನ ನಾನು ಓದ್ತೇನೆ. ಮತ್ತು ಪುರುಷನಿಗೆ, ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ಅಂದ್ರೆ ನಾವು ಇರ್ತಕ್ಕಂಥ ಈ ಭೂಮಿ ಶಾಪಗ್ರಸ್ತ ಭೂಮಿ. ಇದರಲ್ಲಿ ಇರ್ತಕ್ಕಂಥ ಜನರಾದ ನಾವುಗಳು ಕೂಡ ಶಾಪಗ್ರಸ್ತರೇ ಆಗಿದ್ದೇವೆ. ಅದು ಆದಾಮನಿಂದ ಬಂದಂತ ಒಂದು ಶಿಕ್ಷೆ. ಆತನ ಸಂತಾನದಲ್ಲಿ ಬಂದವರೇ ಮನುಷ್ಯರ ಸಮಾಜ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಅದರ ಪ್ರಕಾರ ನಾವುಗಳೆಲ್ಲರೂ ಕೂಡ ಈ ಶಾಪಗ್ರಸ್ತ ಭೂಮಿಯಲ್ಲಿದ್ದೇವೆ, ಶಾಪಗ್ರಸ್ತರಾಗಿದ್ದೇವೆ. ಈ ಲೋಕ ಪಾಪಿಗಳ ಲೋಕ, ಪಾಪದ ಲೋಕ. ನೀವು ಗಮನಿಸಿರಬಹುದು, ಕಳೆದ ವರ್ಷ ಭಯಂಕರವಾದಂತಹ ಪಾಪಗಳನ್ನ ಜನರು ಮಾಡಿದ್ದನ್ನ ನಾವು ಅನೇಕ ಮಾಧ್ಯಮಗಳ ಮೂಲಕ ನೋಡಿದೆವು, ಕೆಲವು ವಿಡಿಯೋಗಳನ್ನು ಕೂಡ ಗಮನಿಸಿದೆವು. ಒಂದು ಸ್ಥಳದಲ್ಲಿ 100ರಿಂದ 150 ಜನರು ಒಬ್ಬ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಮಾಡಿದಂತ ಕಠೋರವಾದಂತ ಒಂದು ಸಂಗತಿಯನ್ನು ಕೂಡ ನಾವು ಕೇಳಲ್ಪಟ್ಟೆವು. ಇನ್ನ ಮುಂದಿನ ದಿನಗಳಲ್ಲಿ ನಾವು ಒಳ್ಳೆಯ ದಿನಗಳನ್ನ ನೋಡ್ತೇವೆ ಎಂಬುದು ಕೂಡ ಬಹಳ ಕಷ್ಟಕರವಾದಂಥದ್ದು. ಅದನ್ನ ನಾವು ಸಂಪೂರ್ಣವಾಗಿ ನಂಬಲಿಕ್ಕೆ ಆಗುವುದಿಲ್ಲ. ಇಸ್ರಾಯೇಲರಿಗೆ ಬಂದಂತ ಪರಿಸ್ಥಿತಿಯು ಕೂಡ ಅದೇ ರೀತಿಯದ್ದಾಗಿದೆ. ಫಿಲಿಸ್ಟಿಯರಿಗೆ ಗೊತ್ತಾದಾಗ 7ನೇ ವಚನದಿಂದ ನಾನು ಓದ್ತೇನೆ. ಇಸ್ರಾಯೇಲರು ಮಿಚ್ಪೆಯಲ್ಲಿ ಕೂಡಿ ಬಂದಿದ್ದಾರೆಂಬ ಇಸ್ರಾಯೇಲರು ಮಿಚ್ಪೆಯಲ್ಲಿ ಕೂಡಿ ಬಂದಿದ್ದಾರೆಂಬುದು ಫಿಲಿಸ್ಟಿಯರಿಗೆ ಗೊತ್ತಾದಾಗ ಅವರ ಪ್ರಭುಗಳು
ಇಸ್ರಾಯೇಲರಿಗೆ ವಿರೋಧವಾಗಿ ಹೊರಟರು. ಇದನ್ನು ತಿಳಿದ ಇಸ್ರಾಯೇಲರು ಬಹಳವಾಗಿ ಭಯಪಟ್ಟು ಸಮುವೇಲನಿಗೆ, ಅಂದ್ರೆ ಫಿಲಿಸ್ಟಿಯರಿಗೆ ಇಸ್ರಾಯೇಲರು ಬಹಳವಾಗಿ ಬಲಪಟ್ಟರು. ಅಂದ್ರೆ ಯಾವ ರೀತಿಯಲ್ಲಿ ಅವರು ನಮ್ಮ ಮೇಲೆ ಆಕ್ರಮಣ ಮಾಡ್ತಾರೆ ಎಂಬುದು ಅವರಿಗೆ ತಿಳಿದು ಬರುವುದಿಲ್ಲ. ಅದಕ್ಕೆ ಬೇಕಾದಂತ ಪ್ರಿಕಾಷನರಿ ಮೆಜರ್ಸ್ ಕೂಡ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಿಕ್ಕೆ ಬರೋದಿಲ್ಲ. ಅಷ್ಟು ಅವರು ಯುದ್ಧವನ್ನು ಮಾಡುವಂತವರಾಗಿದ್ದಾರೆ. ಈಗಲೂ ಕೂಡ ನಮ್ಮ ಮೇಲೆ ಅನೇಕ ಆಕ್ರಮಣಗಳು ನಡೆಯುತ್ತಾ ಬಂದಿದೆ. ವೈಯಕ್ತಿಕವಾಗಿಯೂ, ಸಾಮಾಜಿಕವಾಗಿಯೂ, ಮನೆಗಳಲ್ಲಿ ಕೌಟುಂಬಿಕವಾಗಿಯೂ, ಸಭೆಗಳಲ್ಲಿಯೂ ಕೂಡ ಪ್ರತಿಯೊಬ್ಬ ವಿಶ್ವಾಸಿಗೆ ಅವರದೇ ಆದಂತ ಅವಮಾನಗಳು, ತೊಂದರೆಗಳು, ಕಷ್ಟಗಳು, ಕಾಯಿಲೆಗಳು, ಭಯಂಕರವಾದ ಪರಿಸ್ಥಿತಿಗಳು ಈ 24ನೇ ಇಸ್ವಿ ಮತ್ತು ಹಿಂದೆ ನಾವು ಕಳೆದಂತ ಅನೇಕ ದಿನಗಳಲ್ಲಿ ನಾವು ಅನುಭವಿಸುತ್ತಲೇ ಬಂದಿದ್ದೇವೆ. ಆದರೂ ಕೂಡ ನಾವು ಗಮನಿಸುವಾಗ ಯಥಾಸ್ಥಿತಿಯಲ್ಲಿ ನಮ್ಮನ್ನ ಕರ್ತನು ಈ ದಿವಸ ಈ ಒಂದು ಸಂದರ್ಭದಲ್ಲಿ ಕೂರಿಸಿದ್ದಾನೆ. ಇದಕ್ಕೆ ಆತನ ಕೃಪೆ ಮತ್ತು ಆತನ ಕರುಣೆಯೇ ಕಾರಣ. ಆತನ ಸಹಾಯ ಹಸ್ತವೇ ಕಾರಣವೇ ಹೊರತು ಬೇರೆ ಏನೂ ಅಲ್ಲ. ನಮ್ಮನ್ನ ನಾವು ಸಂರಕ್ಷಿಸಿಕೊಳ್ಳುವಷ್ಟು ಶಕ್ತರು ನಾವಲ್ಲ. ಮನುಷ್ಯ ಮಾತ್ರದವನು ಅವನು ಏನೂ ಅಲ್ಲ ಅಂತ ಎಂಬುದಾಗಿ ಸತ್ಯವೇದ ತಿಳಿಸ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ನಾವು 25ನೇ ಇಸ್ವಿಯನ್ನ ಈ ಪ್ರಥಮ ದಿನವನ್ನ ಈಗ ನೋಡಿದ್ದೇವೆ. 25ನೇ ಇಸ್ವಿಯಲ್ಲಿ ನಾವೆಲ್ಲರೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್, ಶುಭಾಶಯಗಳು ಎಂಬುದಾಗಿ ಎಲ್ಲರಿಗೂ ಶುಭ ಕೋರಿದ್ದೇವೆ. ದಿನ ರಾತ್ರಿಯಿಂದಲೂ ಅನೇಕರು ಗುಂಪಾಗಿ ಸೇರಿ ಸಭೆಗಳಲ್ಲಿ ಸೇರಿ ಕರ್ತನನ್ನ ನೆನಪಡಿಸಿದ್ದಾರೆ, ಸ್ತೋತ್ರ ಸಲ್ಲಿಸಿದ್ದಾರೆ. ಮುಂದೆ ಬಂದಂತ ಈ 25ನೇ ಇಸ್ವಿಯಲ್ಲಿ ನಾವು ಸುರಕ್ಷಿತವಾಗಿರಬೇಕೆಂಬುದಾಗಿ ಪ್ರಾರ್ಥನೆಗಳನ್ನು ಕೂಡ ನಾವು ಸಲ್ಲಿಸುತ್ತಾ ಬಂದಿದ್ದೇವೆ. ಈ ನಾವು ಸುರಕ್ಷಿತವಾಗಿರಲು, ಸಂತೋಷವಾಗಿರಲು ನಮಗೆ ನಾವು ಏನು ಮಾಡಬೇಕು, ಮುಂದೆ ಈ ದಿನಗಳನ್ನ ನಾವು ಯಾವ ರೀತಿಯಲ್ಲಿ ನಾವು ಕಳಿಬೇಕು ಎಂಬುದನ್ನ ಸತ್ಯವೇದ ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ. ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸುವಾಗ ಇಸ್ರಾಯೇಲರು ದೇವರಿಗೆ, ಯೆಹೋವ ದೇವರಿಗೆ, ಅಂದ್ರೆ ಪರಲೋಕದಲ್ಲಿರುವ ತಂದೆಯಾದ ದೇವರಿಗೆ ಮೊರೆ ಹೋಗ್ತಾರೆ. ಆತನ ಆಶ್ರಯಕ್ಕೆ ಅವರು ಬರ್ತಾರೆ. ಎಲ್ಲಿ ನೋಡ್ತೇವೆ? 7ನೇ ವಚನದ ನಾವು ಓದುವಾಗ ಬಹಳವಾಗಿ ಭಯಪಟ್ಟು ಸಮುವೇಲನಿಗೆ, ನಮ್ಮ ದೇವರಾದ ಯೆಹೋವನು ನಮ್ಮನ್ನು ದುಷ್ಟರ ಕೈಯಿಂದ ತಪ್ಪಿಸುವ ಹಾಗೆ ನೀನು ನಮಗೋಸ್ಕರ ಆತನಿಗೆ ಮೊರೆ ಇಡು. ಈ ವಸ್ತು ಅನ್ನ ಯಾರಿಗೆ ಕೊಟ್ಟು, ಸಿಸ್ಟರ್ ಸುಮಿತ್ರಾ ಪ್ಲೀಸ್. ಓಕೆ, ಥ್ಯಾಂಕ್ ಯು. ಅದರಲ್ಲಿ ಆತನನ್ನ ಮೊರೆ ಇಡು, ನೀನು ಆತನಿಗೆ ಕೇಳ್ಕೋ ಎಂಬುದಾಗಿ ಅವರು ಕರ್ತನಿಗೆ ತಮ್ಮನ್ನು ಒಪ್ಪಿಸಿಕೊಳ್ತಾರೆ. ಈ ವಾಕ್ಯ ಭಾಗವನ್ನ ನಾವು ಗಮನಿಸುವಾಗ 25ನೇ ಇಸ್ವಿಯಲ್ಲೂ ಸಹ ನಾವೇನಾದರೂ ಸುರಕ್ಷಿತವಾಗಿರಬೇಕು, ಆತನ ಕೃಪೆಯಲ್ಲಿ, ಕರುಣೆಯಲ್ಲಿ ನಾವು ಎಲ್ಲ ರೀತಿಯ ಶೋಧನೆಗಳಿಂದ, ಕಾಯಿಲೆಗಳಿಂದ ತಪ್ಪಿಸಿಕೊಳ್ಳಬೇಕು, ತೊಂದರೆಗಳಿಂದ ತಪ್ಪಿಸಿಕೊಳ್ಳಬೇಕು ಎಂಬುದನ್ನ ನಾವು ಮನಗೊಳ್ಳುವುದಾದರೆ, ಒಂದು ತೀರ್ಮಾನವನ್ನ ಈ ದಿವಸ ತೆಗೆದುಕೊಳ್ಳುವುದಾದರೆ, ಇಸ್ರಾಯೇಲರು ಯಾವ ರೀತಿಯಲ್ಲಿ ಕರ್ತನ ಆಶ್ರಯವನ್ನ, ಆತನ ಸಹಾಯವನ್ನು ಅಪೇಕ್ಷೆ ಪಟ್ಟರೋ ಅದೇ ರೀತಿಯಲ್ಲಿ ನಾವು ಕೂಡ ಆತನ ಆಶ್ರಯವನ್ನ, ಆತನ ಸಹಾಯವನ್ನ ನಾವು ಅಪೇಕ್ಷೆ ಪಡುವವರಾಗಿರಬೇಕು ಮತ್ತು ಆತನಿಗೆ ನಾವು ಒಳಗಾಗಬೇಕು. ಇದನ್ನೇ ನಾವು ಕೀರ್ತನೆ ಬರೆದ ಪುಸ್ತಕ 91ನೇ ಕೀರ್ತನೆ 1ನೇ ವಚನ, ಯಾರಿಗಾದ್ರೂ ಸಿಕ್ಕಿದರೆ ದಯಮಾಡಿ ಓದಿ ಸಹಾಯ ಮಾಡಿ. ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಸಾಕು ಸಿಸ್ಟರ್. ಪರಾತ್ಪರನು ಎಂಬುವಾಗ ತಂದೆಯಾದ ದೇವರು, ಪರಲೋಕದಲ್ಲಿರುವ ತಂದೆಯಾದ ದೇವರು, ಆತನನ್ನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವವನು. ಇದು ಬರೀ ಓದುವುದಕ್ಕೆ ಅಥವಾ ಮನಸ್ಸನ್ನ ಸಂತೋಷ ಪಡಿಸ್ಕೊಳ್ಳೋದಕ್ಕೂ, ಸಮಾಧಾನ ಪಡಿಸ್ಕೊಳ್ಳಿಕ್ಕೆ ದೇವರು ಬರೆದದ್ದಲ್ಲ. ದಿಸ್ ಇಸ್ ದ ಪ್ರಾಮಿಸ್. ಆತನ ಪ್ರಾಮಿಸ್ ವರ್ಡ್ಸ್ ಇವೆಲ್ಲ. ಆತನು ನಮಗೆ, ನನ್ನನ್ನ ನೀನು ಆಶ್ರಯಿಸ್ಕೊಂಡ್ರೆ ನೀನು ಸುರಕ್ಷಿತನಾಗಿರುವಿ ಎಂಬುದಾಗಿ
ಈ ವಾಕ್ಯದ ಮೂಲಕ ನಮಗೆ ತಿಳಿಸ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ಇಸ್ರಾಯೇಲ್ರು ಅವತ್ತು ಆ ಸಮುವೇಲನಿಗೆ, ನೀನು ದೇವರಲ್ಲಿ ಪ್ರಾರ್ಥನೆ ಮಾಡು, ನಮಗೆ ಈಗ ಭಯವಾಗಿದೆ, ಅವರು ಯಾವ ಸಮಯದಲ್ಲಿ ಯಾವ ಆಕ್ರಮಣ ಮಾಡ್ತಾರೋ ಗೊತ್ತಿಲ್ಲ. ಈ ದಿನವೂ ಕೂಡ ನಮ್ಮ ನಿಜ ಜೀವಿತದಲ್ಲಿ, ನಮ್ಮ ಓಡಾಟದಲ್ಲಿ, ನಮ್ಮ ಎಲ್ಲಾ ವ್ಯವಹಾರಗಳಲ್ಲಿ, ಮನೆಗಳಲ್ಲಿ, ಮಲಗಿರುವ ಸ್ಥಳದಲ್ಲಿಯೂ ಕೂಡ ಯಾವ ಅಪಾಯ ನಮಗೆ ಬರ್ತದೆ ಅಂತ ಗೊತ್ತಿಲ್ಲ. 91ನೇ ಕೀರ್ತನೆಯಲ್ಲಿ ನಾವು ಮುಂದೆ ಓದುವಾಗ ಅಪಾಯಗಳು ಯಾವ ಯಾವ ರೀತಿಯಲ್ಲಿ ಬರ್ತದೆ ಎಂಬುದನ್ನ ತಿಳಿಸಿದೆ. ನಾವು ಮುಂದೆ ಇನ್ನು 365 ದಿವಸಗಳು ಕಳೆಯಬೇಕಾಗಿದೆ 26ನೇ ಇಸ್ವಿಯನ್ನ ನೋಡ್ಲಿಕ್ಕೆ. ನಮ್ಮ ಮನಸ್ಸಿನಲ್ಲಿರುವುದು ಸುರಕ್ಷಿತವಾಗಿ ಈ ವರ್ಷವನ್ನ ನಾವು ಮುಗಿಸಬೇಕೆಂಬುದೇ. ಮುಂದೆ ಈಗ ಕೊಟ್ಟಿರ್ತಕ್ಕಂಥ 25ನೇ ಇಸ್ವಿಯನ್ನ ಮುಗಿಸಿ 26 ನೋಡ್ಬೇಕೆಂಬುದೇ. ಆ ಒಂದು ದಿನಗಳನ್ನ ನಾವು ಸುರಕ್ಷಿತವಾಗಿ ಕಳೆಯಬೇಕಾದ್ರೆ ಇಸ್ರಾಯೇಲ್ರು ಆ ದಿವಸ ತೆಗೆದುಕೊಂಡಂತ ನಿರ್ಣಯ, ಆತನ ಆಶ್ರಯವನ್ನ ಅಪೇಕ್ಷೆ ಪಟ್ಟರು. ಆತನ ಆಶ್ರಯಕ್ಕೆ ಒಳಗಾಗಿ ಬಹಳ ನಂಬಿಕೆಯಿಂದ ಆ ಸಮುವೇಲನಿಗೆ, ನೀನು ನಮ್ಮನ್ನು ಫಿಲಿಸ್ಟರ ಕೈಯಿಂದ ತಪ್ಪಿಸಿ ರಕ್ಷಿಸುವ ಹಾಗೆ ನೀನು ನಮಗೋಸ್ಕರ ಆತನಿಗೆ ಮೊರೆ ಇಡು, ಸುಮ್ಮನಿರಬೇಡ ಅಂದರು. ಇಲ್ಲಿ ನೋಡಿ, ಮೊರೆ ಇಡು, ಸುಮ್ಮನಿರಬೇಡ ಅಂದರೆ, ನಾವು ಇದನ್ನ ಹೊಸ ಒಡಂಬಡಿಕೆಯ 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯ ಅಂತಿಮ ಭಾಗದಲ್ಲಿ ನಾವು ಓದ್ತೀವಿ, ಎಡಬಿಡದೆ ಪ್ರಾರ್ಥನೆ ಮಾಡ್ರಿ. ಪ್ರಾರ್ಥನೆ ಮಾಡುವುದಕ್ಕೆ ಸಮಯವೂ ಇಲ್ಲ, ರೀತಿ ನೀತಿಗಳು ಇಲ್ಲ. ನೀವು ಸ್ವಲ್ಪ ಹೊತ್ತು ಯಾವುದೇ ಸಮಯದಲ್ಲೂ ಕೂಡ ಕರ್ತನನ್ನ ನೆನೆಸಿಕೊಂಡು ಆತನ ಹೆಸರಿನಲ್ಲಿ ನಿಮಗೆ ಬೇಕಾದನ್ನ ತಿಳಿಯಪಡಿಸುವುದಾದರೆ ಅದು ಎಡಬಿಡದೆ ಮಾಡತಕ್ಕಂಥ ಪ್ರಾರ್ಥನೆ ಆಗ್ತದೆ. ನೀವು ಪ್ರಯಾಣ ಮಾಡುವಾಗ, ಕುಳಿತಿರುವಾಗ, ನಿಂತಿರುವಾಗ, ನಿದ್ರೆಗೆ ಹೋಗುವಂತ ಸಂದರ್ಭದಲ್ಲಿ, ಬೆಳಗ್ಗೆ ಎದ್ದಂತ ಸಂದರ್ಭದಲ್ಲಿ, ಮತ್ತೆ ನೀವು ಊಟ ಮಾಡುವಾಗ, ಕಚೇರಿಗಳಲ್ಲಿ ಕೆಲಸ ಮಾಡುವಾಗ, ಬೇರೆ ಬೇರೆ ಕೆಲಸಗಳ ವೃತ್ತಿಗಳಲ್ಲಿ ಇರುವಾಗ, ನಿಮ್ಮದೇ ಆದ ಕಲಕೌಶಲಗಳಲ್ಲಿ ನೀವು ಕೆಲಸ ಮಾಡುವಾಗ, ಒಂದೊಂದು ಕ್ಷಣದಲ್ಲೂ ಕೂಡ ದೇವರಿಗೆ ಮೊರೆ ಇಡುವುದಾದರೆ ಕರ್ತನು ನಮ್ಮ ಮೊರೆಯನ್ನ ಕೇಳುವಂತವನಾಗಿದ್ದಾನೆ. ಸುಮ್ಮನಿರಬೇಡ ಅಂದ್ರೆ, ನೀನ್ ಸುಮ್ಮನೆ ಒಂದ್ಸತಿ ಕೇಳ್ಬಿಟ್ಟು ಸುಮ್ಮನೆ ಆಗ್ಬೇಡ ಅಂತಾನೂ ಅರ್ಥ ಆಗ್ಬಹುದು. ನೀನು ಸುಮ್ಮನೆ ಇರಬೇಡ, ಈ ಸಮಯದಲ್ಲಿ ನೀನು ಪ್ರಾರ್ಥನೆ ಮಾಡು ಎಂಬುದಾಗಿ ಆ ಇಸ್ರಾಯೇಲ್ರು ಆ ದಿವಸ ಸಮುವೇಲನನ್ನ ಕೋರಿಕೊಳ್ತಾರೆ. ಅದೇ ರೀತಿಯಲ್ಲಿ ನಾವು ಕೂಡ ಇವತ್ತಿನ ಸಂದರ್ಭದಲ್ಲಿ ಮುಂದಿನ ದಿನಗಳನ್ನ ನಾವು ಆತನ ಆ ಅನ್ಯೋನ್ಯತೆಯಲ್ಲಿ ಸುರಕ್ಷಿತವಾಗಿ ನಾವು ಕಳೆಯಬೇಕಾದರೆ ನಾವು ಯಾವಾಗಲೂ ಪ್ರಾರ್ಥನೆಯಲ್ಲಿ ನಿರತರಾಗಿರಬೇಕು. ಯಾವಾಗಲೂ ಪ್ರಾರ್ಥನೆಯಲ್ಲಿ ನಿರತರಾಗಿರಬೇಕು ಅಂದರೆ ನಾವು ಯಾವಾಗಲೂ ಕಣ್ಮುಚ್ಚಿ ಮೊಣಕಾಲಾಕಿ ಇರುವುದಂತದ್ದಲ್ಲ. ಪ್ರಾರ್ಥನೆಯನ್ನ ನೀವು ಮಕ್ಕಳು ತಂದೆಯ ಬಳಿ ಯಾವ ರೀತಿ ಕೇಳಿಕೊಳ್ತಾರೋ ಆ ರೀತಿಯಲ್ಲಿ, ಮಕ್ಕಳಿಗೆ ಡಿಮ್ಯಾಂಡ್ ಮಾಡ್ಲಿಕ್ಕೆ ಯಾವುದೇ ಸಮಯವೇ ಇಲ್ಲ. ಅವ್ರಿಗೆ ಏನಾದ್ರು ಬೇಕು ಅಂದ ತಕ್ಷಣ ಹೋಗಿ ತಂದೆ ಹತ್ರ ನೇರವಾಗಿ ಧೈರ್ಯವಾಗಿ ಹಠ ಮಾಡ್ತಾರ. ನನಗೆ ಕೊಡು, ಇದು ಕೊಡಿಸು ಅಂತ ಏನೋ ಕೇಳ್ತಾರೆ. ಅದೇ ರೀತಿ ನಾವು ಯಾವುದಕ್ಕೂ ಭಯಪಡದೆ, ಅಂಜದೆ ದೇವರ ಬಳಿಯಲ್ಲಿ ಕೇಳುತ್ತಾ ಇರಬೇಕು. ಇದು ಮೊದಲನೆಯ ಅಸ್ತ್ರ. ನಾವು ಈ ವರ್ಷವನ್ನ ಸುರಕ್ಷಿತವಾಗಿ ಕಳೆಯುವುದಕ್ಕೆ ಹಿಡಿಯುವಂತ ಮೊದಲನೆಯ ಒಂದು ಅಸ್ತ್ರ ಎಂಬುದಾಗಿ ನನ್ನ ಭಾಷೆಯಲ್ಲಿ ನಿಮಗೆ ತಿಳಿಸ್ತೇನೆ. ಅನಂತರ ನೋಡಿ, ಸಮುವೇಲನು, ನಾವು 9ನೇ ವಚನ, ಆಗ ಸಮುವೇಲನು, 1 ಸಮುವೇಲ 7ನೇ ಅಧ್ಯಾಯ 9ನೇ ವಚನ, ಆಗ ಸಮುವೇಲನು ಹಾಲು ಕುಡಿಯುವ ಕುರಿಮರಿಯನ್ನು ತಂದು ಯೆಹೋವನಿಗೆ ಸರ್ವಾಂಗ ಹೋಮವಾಗಿ ಸಮರ್ಪಿಸಿ ಇಸ್ರಾಯೇಲ್ರಿಗೋಸ್ಕರ ಮೊರೆ ಇಡಲು ಆತನು ಸದುತ್ತರವನ್ನು ದಯಪಾಲಿಸಿದನು. ದ ಬೆಸ್ಟ್ ಲೆಸನ್ ಇದು. ಅವನು ಒಂದು ಹಾಲು ಕುಡಿಯುವಂತ ಒಂದು ಕುರಿಮರಿಯನ್ನ ತಂದು ದೇವರಿಗೆ ಸರ್ವಾಂಗ ಹೋಮವಾಗಿ ಸಮರ್ಪಿಸ್ತಾನೆ. ಇಸ್ರಾಯೇಲ್ರಿಗೋಸ್ಕರ ಮೊರೆ ಇಡಲು ಅವನು ಸದುತ್ತರವನ್ನು ದಯಪಾಲಿಸಿದನು. ಆ ಉತ್ತರ ಏನು ಅಂತ ಆನಂತರ ನೋಡೋಣ. ಮೊದಲು ಇವಾಗ ಯಜ್ಞವನ್ನು ಅರ್ಪಿಸಿದ ರೀತಿಯನ್ನ ನಾವು ನೋಡೋಣ. ಹಾಲು ಕುಡಿಯುವ ಒಂದು ಕುರಿಮರಿಯನ್ನು ತಂದು ಯಜ್ಞವನ್ನು ಅರ್ಪಿಸಿದನು. ಈ ಯಜ್ಞ ಅಂತ ಹೇಳುವಾಗ ನಾವು ಹೊಸ ಒಡಂಬಡಿಕೆಯ ಕ್ರೈಸ್ತರಾದ ನಮಗಿರ್ತಕ್ಕಂಥ ಯಜ್ಞ ಯಾವುದು ಅಂತ ಹೇಳಿದ್ರೆ, ಅದು ನಮ್ಮನ್ನ ನಾವೇ ದೇವರಿಗೆ ಸಜೀವವುಳ್ಳ ಯಜ್ಞವಾಗಿ ನಾವು ಸಮರ್ಪಿಸಿಕೊಳ್ಳುವಂಥದ್ದು. ನಮ್ಮ ಸುರಕ್ಷತೆಯ ಜೀವನಕ್ಕೆ ನಾವು ಮಾಡಬೇಕಾದದ್ದು ಸಜೀವ ಯಜ್ಞವಾಗಿ ನಮ್ಮನ್ನ ನಾವು, ನಮ್ಮ ದೇಹಗಳನ್ನ ನಾವು ಪವಿತ್ರವಾದ ಯಜ್ಞವಾಗಿ ಕರ್ತನಿಗೆ
ನಾವು ಸಮರ್ಪಿಸಿಕೊಳ್ಳಬೇಕು. ರೋಮ 12ನೇ ಅಧ್ಯಾಯ 1ನೇ ವಚನವನ್ನು ನಾವು ಓದುವಾಗ 1 ಮತ್ತು 2ರಲ್ಲಿ ಓದುವಾಗ, ನಿಮ್ಮ ದೇಹಗಳನ್ನು ಪರಿಶುದ್ಧ ಯಜ್ಞವಾಗಿ ನೀವು ಸಮರ್ಪಿಸಿರಿ. ದಟ್ ಮೀನ್ಸ್ ನಾವು ನಮ್ಮಲ್ಲಿ, ನಮ್ಮ ಹೃದಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಪವಿತ್ರಾತ್ಮನಾಗಿ ಅವನು ವಾಸ ಮಾಡ್ತಾ ಇರಬೇಕು. ಆತನೊಂದಿಗಿನ ಆತನ ಹೆಜ್ಜೆಯ ಜಾಡಿನಲ್ಲಿ ನಮ್ಮ ಜೀವಿತ ಇರಬೇಕು. ಇದು ನಾವು ಅವನಿಗೆ ಸಮರ್ಪಿಸ್ತಕ್ಕಂಥ ಯಜ್ಞ. ನಾವು ಪ್ರಾರ್ಥನೆ ಮಾಡುವಾಗ ಸರ್ವಾಂಗ ಹೋಮ ಅಂತ ಹೇಳಿದರೆ, ನಾವು ಯಾಜಕ ಕಾಂಡದಲ್ಲಿ ಅದನ್ನು ಓದ್ತೇವೆ 6ನೇ ಅಧ್ಯಾಯದಲ್ಲಿ. ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ದೇಹಗಳನ್ನೇ ಯಾವಾಗಲೂ ಎಡಬಿಡದೆ ಪ್ರಾರ್ಥನೆ ಎಂಬ ಬೆಂಕಿಯ ಮೂಲಕ ಆ ದೇವರಿಗೆ ನಾವು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಲ್ಲಿಸುತ್ತಿರಬೇಕು. ಯಾವಾಗಲೂ ಸಲ್ಲಿಸುವವರಾಗಿರಬೇಕು. ಅದನ್ನ ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ಸಂತೋಷ ಪಡಿರಿ ಎಂಬುದಾಗಿ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ ಅಂತಿಮ ಭಾಗದಲ್ಲಿ ನಾವು ಓದುವಂತ ಗ್ರಹಿಸುವಂತ ಆ ವಾಕ್ಯದ ಅರ್ಥ ಅದೇ ಆಗಿರ್ತದೆ. ನಾವು ನಮ್ಮ ದೇಹಗಳನ್ನ ದೇವರಿಗೆ ಮೀಸಲಾದ ಯಜ್ಞವಾಗಿ ನಾವು ಸಮರ್ಪಿಸಬೇಕು. ಇಸ್ ಅ ರಿಸರ್ವ್ ಫಾರ್ ನಮ್ಮ ದೇಹ, ನಮ್ಮ ಆತ್ಮ, ನಮ್ಮ ಆಲೋಚನೆ ಎಲ್ಲ ವಿ ಹ್ಯಾವ್ ಟು ಕೆಪ್ ರಿಸರ್ವ್ಡ್, ಆತನಿಗೆ ಇರಬೇಕು. ಈ ಲೋಕದ ಯಾತ್ರೆ ಅಂತ ಹೇಳುವಾಗ, ಈ ಲೋಕದ ಜೀವನ ನಾವು ಮಾಡ್ಬೇಕಾದ್ರೆ ಅನೇಕ ಕಸುಬುಗಳನ್ನ ಮಾಡಬೇಕು, ಉದ್ಯೋಗಗಳನ್ನ ಮಾಡಬೇಕು, ಕಾಯಿಲೆ ಬಂದಾಗ ಔಷಧಿಗಳನ್ನ ತೆಗೆದುಕೊಳ್ಳಬೇಕು, ಸಮಸ್ಯೆ ಬಂದಾಗ ಅದಕ್ಕೆ ಬೇಕಾಗುವಂತ ಎಲ್ಲ ಏರ್ಪಾಟುಗಳನ್ನ ನಾವು ಮಾಡಿಕೊಳ್ಳಬೇಕು. ಈ ಎಲ್ಲ ಜಂಜಾಟದ ನಡುವೆ ನಮ್ಮ ಕುಟುಂಬಗಳನ್ನ ಪರಿಪಾಲಿಸಬೇಕು, ನಮ್ಮ ಮಕ್ಕಳನ್ನ ಮೊಮ್ಮಕ್ಕಳನ್ನ ನಾವು ಪಾಲನೆ ಮಾಡಬೇಕು, ನಮ್ಮ ಕುಟುಂಬದ ಆಸ್ತಿಗಳ ಸಂರಕ್ಷಣೆಯನ್ನ ನಾವು ಮಾಡಿಕೊಳ್ಳಬೇಕು. ಇವೆಲ್ಲ ಈ ಲೋಕದ ಯಾತ್ರೆಯಲ್ಲಿ ನಮಗಿರ್ತಕ್ಕಂಥ ಜವಾಬ್ದಾರಿ. ಈ ಜವಾಬ್ದಾರಿ ಯಾಕೆ ಬಂತು ಅಂತೇಳಿ ನಾನು ಆದಿಕಾಂಡ 3ನೇ ಅಧ್ಯಾಯದ 17ನೇ ವಚನದಲ್ಲಿ ಓದಿ ತೋರಿಸಿದ್ದೇನೆ. ಇದು ಶಾಪಗ್ರಸ್ತ ಭೂಮಿ, ಆದ್ರಿಂದ ಮನುಷ್ಯರಿಗೆ ಎಲ್ಲರಿಗೂ ಈ ಜವಾಬ್ದಾರಿ ಬಂತು. ಇದೇ ಶಾಪ. ನಾವು ಈ ಲೋಕದಲ್ಲಿ ನಾವು ಏನೇ ಮಾಡಿದರೂ 100ಕ್ಕೆ 100 ಲಾಭ ಬರುವುದಿಲ್ಲ, 100ಕ್ಕೆ 100 ಒಳ್ಳೇದಾಗುವುದಿಲ್ಲ. ಎಷ್ಟು ಕಡಿಮೆಯ ಪರ್ಸೆಂಟಲ್ಲಿ ನಮಗೆ ಒಂದು ಒಳ್ಳೆಯದು ಸಿಗಬಹುದಷ್ಟೇ, ಕೆಟ್ಟದೇ ಜಾಸ್ತಿ ಇರುತ್ತೆ. ಹಾಗಾಗಿ ಇಲ್ಲಿ ನಾವು ಸುರಕ್ಷತೆಯ ಜೀವನವನ್ನ 25ನೇ ಇಸ್ವಿಯಲ್ಲಿ ನಾವು ಮಾಡಬೇಕಾದ್ರೆ, ನಾವು ಕರ್ತನಿಗೆ ನಮ್ಮ ದೇಹಗಳನ್ನ ನಾವು ಪರಿಶುದ್ಧ ಯಜ್ಞವಾಗಿ ಅದನ್ನ ನಾವು ಸಮರ್ಪಿಸಿಕೊಳ್ಳಬೇಕು ಎಂಬುದಾಗಿ ಈ ವಾಕ್ಯ ಭಾಗ ನಮಗೆ ತಿಳಿಸ್ತದೆ. ಆ ಪರಿಶುದ್ಧ ಯಜ್ಞ ಅಂದ್ರೆ ಎಡಬಿಡದೆ ಪ್ರಾರ್ಥಿಸುವಾಗ, ಕರ್ತನಿಗಾಗಿ ಜೀವಿಸುವಾಗ, ನಮ್ಮ ಜೀವನವನ್ನ ಕರ್ತನಿಗಾಗಿ ಮುಡುಪಿಡುವುದೇ ಆದರೆ, ಆತನು ನೋಡಿ 10ನೆಯ ವಚನ, ಇದೇ 1 ಸಮುವೇಲ 7ನೇ ಅಧ್ಯಾಯ 10ನೇ ವಚನವನ್ನ ನೀವು ಗಮನಿಸಿರಿ. ಸಮುವೇಲನು ಯಜ್ಞವರ್ಪಿಸುವ ವೇಳೆಯಲ್ಲಿ, ನೀವು ಈ ವಾಕ್ಯವನ್ನ ನೀವು ಎಡಬಿಡದೆ ಪ್ರಾರ್ಥನೆ ಮಾಡುವ ವೇಳೆಯಲ್ಲಿ ಎಂಬುದಾಗಿ ಗ್ರಹಿಸಿಕೊಳ್ಳ್ರಿ. ಫಿಲಿಸ್ಟಿಯರು ಯುದ್ಧಕ್ಕೋಸ್ಕರ ಸಮೀಪಿಸಲಾಗಿ ಯೆಹೋವನು ದೊಡ್ಡ ಗುಡುಗಿನಿಂದ ಅವರನ್ನು ಕಳವಳಗೊಳಿಸಿ ಇಸ್ರಾಯೇಲರಿಗೆ ಸೋತು ಓಡಿ ಹೋಗುವಂತೆ ಮಾಡಿದನು. ಇಸ್ರಾಯೇಲರಾದರೂ ಮಿಚ್ಪೆಯಿಂದ ಹೊರಟು ಹಿಂದಟ್ಟಿ ಬೇತ್ಕರಿನ ತಗ್ಗಿನವರೆಗೆ ಅವರನ್ನು ಹತ ಮಾಡಿದರು. ಅನಂತರ ಸಮುವೇಲನು ಮಿಚ್ಪೆಗೂ ಶೇನಿಗೂ ಮಧ್ಯದಲ್ಲಿ ಒಂದು ಕಲ್ಲನ್ನು ನಿಲ್ಲಿಸಿ, ಯೆಹೋವನು ಇಲ್ಲಿಯವರೆಗೆ ನಮಗೆ ಸಹಾಯ ಮಾಡಿದ್ದಾನೆಂದು ಹೇಳಿ ಅದಕ್ಕೆ ಎಬೆನೇಜರ್ ಎಂಬುದಾಗಿ ಹೆಸರಿಟ್ಟನು. ಅಂದ್ರೆ ಎಬೆನೇಜರ್ ಅಂದ್ರೆ ಅದು ಸಹಾಯ ಮಾಡಿದ ಈ ದೇವರ ಸಹಾಯವನ್ನ ಅದನ್ನ ಪ್ರತಿಬಿಂಬಿಸ್ತಕ್ಕಂಥ ಒಂದು ಶಿಲೆ, ಸಹಾಯ ಶಿಲೆ ಎಂಬುದಾಗಿ ಫುಟ್ನೋಟಲ್ಲಿ ಇದೆ. ಅದು ಸರಿ ಇದೆ. ಆ ರೀತಿಯಲ್ಲಿ ದೇವರು ನಮ್ಮನ್ನ ನಡೆಸ್ತಾನೆ. ನಮ್ಮ ಸಮಸ್ಯೆಗಳು ಬಂದಾಗ ನಾವು ಹೆದರಿ ಅಂಜಿ ಕೂತುಕೊಳ್ಳಿದ್ರೆ ಏನು ಸಮಸ್ಯೆ ಪ್ರಯೋಜನವಿಲ್ಲ. 25ನೇ ಇಸವಿಯ 1ನೇ ದಿನ 1ನೇ ತಾರೀಕಿನ ಈಗ ರಾತ್ರಿ 1 ಗಂಟೆ 9 ಗಂಟೆ 10 ನಿಮಿಷ ಆಯ್ತಾ ಬಂತು. ಇನ್ನೇನು ಸ್ವಲ್ಪ ಗಂಟೆಗಳು ಕಳೆಯುವಾಗ, ಕೆಲವು ಗಂಟೆಗಳು ಕಳೆಯುವಾಗ ನಾವು 2ನೇ ತಾರೀಕನ್ನು ನೋಡ್ತೇವೆ. ಇದೇ ರೀತಿಯಲ್ಲಿ 365 ದಿವಸನೂ ಕೂಡ ನೋಡುವವರಾಗಿದ್ದೇವೆ ಕರ್ತನ ಕೃಪೆಯಿಂದ. ಈಗ ನಾವು ಈ ದಿನಗಳಲ್ಲಿ ಸುರಕ್ಷಿತವಾಗಿ ನಾವು ಇರಬೇಕಾದರೆ ನಾವು ಅನುಸರಿಸುವಂತ ಮಾರ್ಗಗಳನ್ನ ಈ ವಾಕ್ಯವು ನಮಗೆ ತಿಳಿಸ್ತಿದೆ. ಈ ಮಧ್ಯೆ ಸಜೀವ ಯಜ್ಞವಾಗಿ ನಾವು ಸಮರ್ಪಿಸಿಕೊಳ್ಳಬೇಕೆಂಬುದರ ಬಗ್ಗೆ ಕೆಲವು ವಿಷಯಗಳನ್ನ ಮಾತ್ರ ನಾನು ಸಂಪೂರ್ಣವಾಗಿ ಹೇಳ್ತೇನೆ. ಆದಷ್ಟು ನೀವು ಗ್ರಹಿಸ್ತೀರೆಂದು ನಾನು ನಂಬ್ತೇನೆ. ಇಲ್ಲಿ ಫಿಲಿಸ್ಟಿಯರನ್ನ ಓಡಿಸಿದ ರೀತಿ
ದೇವರೇ ನಿಂತುಕೊಂಡು ಮಹಾ ಶಬ್ದವನ್ನು ಉಂಟು ಮಾಡಿ ಓಡಿಸ್ಬಿಟ್ನು. ಅವರು ಎದುರಿ ಓಡುವಾಗ ಹಿಂದಟ್ಟಿ ಹೋದ್ರು ಇವರು ಇಸ್ರಾಯೇಲ್ರು, ಹಿಂದಟ್ಟಿ ಹೋಗಿ ಅವರೆಲ್ಲರನ್ನು ಸಂಹಾರ ಮಾಡಿದರಂತೆ. ಇದು ಇತಿಹಾಸ, ಅಂದಿನ ಇತಿಹಾಸ ಇದು. ಅಂದ್ರೆ ದೇವರ ಆ ಕಾರ್ಯವನ್ನು ಮಾಡಿದೆ ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸ್ತದೆ. ಆದರೆ ಈ ಯಜ್ಞವನ್ನು ಸಮರ್ಪಿಸುವ ರೀತಿಯನ್ನು ನಾವು ಗಮನಿಸುವಾಗ ಅದು ಸರ್ವಾಂಗ ಹೋಮ ಅಂತ ಹೇಳಿದ್ರೆ ನಮ್ಮ ಎಲ್ಲಾ ದೇಹವನ್ನ ಕರ್ತನಿಗೆ ಒಪ್ಪಿಸಬೇಕು. ಅದು ಸರ್ವಾಂಗ ಹೋಮ. ಆ ಹೋಮವಾಗಿ ನಮ್ಮನ್ನ ಅರ್ಪಿಸಿಕೊಳ್ಳುವುದೇ ಅದು ಪರಿಶುದ್ಧವಾದಂತ ನಿಮ್ಮ ದೇಹಗಳನ್ನು ಪರಿಶುದ್ಧವಾದಂತ ಯಜ್ಞವಾಗಿ ಸಮರ್ಪಿಸಿಕೊಳ್ಳಿರಿ ಎಂಬುದಾಗಿ ಬರೆದಂತ ರೋಮಾಪುರದವರೆಗೆ ಬರೆದ ಪತ್ರಿಕೆ 12:1-2 ವಾಕ್ಯ ಅದನ್ನೇ ನಮಗೆ ತಿಳಿಸುವಂತದ್ದಾಗಿದೆ. ಈ ಪರಿಶುದ್ಧವಾಗಿ ನಾವು ಸಮರ್ಪಿಸಿಕೊಳ್ಳುವುದು ಎಂಬುದನ್ನ ಸ್ವಲ್ಪ ನಾವು ನೋಡೋಣ. ಅದು ಮೇಲ್ನೋಟಕ್ಕೆ ಇದು ಪಕ್ಷಿ ನೋಟ ಎಂಬುದಾಗಿ ಅದು ಹೇಳ್ತಾರೆ. ಆ ರೀತಿಯಲ್ಲಿ ನಾನು ನಿಮಗೆ ತಿಳಿಸಲು ಬಯಸ್ತೇನೆ. ರೋಮಾಪುರದವರೆಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ, ದಯಮಾಡಿ ನನ್ನೊಂದಿಗೆ ರೋಮಾಪುರದವರೆಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನವನ್ನ ನಿಮಗೆ ತಿಳಿಸ್ತೇನೆ. ಓದಿ, ಯಾರು ಸಿಕ್ಕಿದ್ರೆ ಓದ್ರಿ. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಾನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ. ಅಂದರೆ ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ, ಇಹಲೋಕದ ನಡವಳಿಕೆಗಳು ಎಂಬುದನ್ನ ನೀವು ಗಮನಿಸಿದ್ದೀರಿ, ಈಗಾಗಲೇ ಕಣ್ಣಾರೆ ನೋಡಿದ್ದೀರಿ. ನಮ್ಮ ಕುಟುಂಬಗಳಲ್ಲೂ ನೋಡ್ತೇವೆ, ಎಲ್ಲ ಕಡೆ ನಮ್ಮ ಕಣ್ಣಿಗೆ ಬೀಳ್ತಾ ಇದೆ, ಕಿವಿಗೆ ಬೀಳ್ತಾ ಇದೆ ಏನಿದೆ ಅಂತ ಎಂಬುದಾಗಿ. ಸ್ವಾರ್ಥ. ಆ ಸ್ವಾರ್ಥದ ಜೊತೆಗೆ ಪಾಪ. ಸ್ವಾರ್ಥ ಮತ್ತು ಪಾಪ ಎರಡೂ ಕೂಡ ಒಂದಕ್ಕೊಂದು ಮಿಲನವಾಗಿದೆ ಇಹಲೋಕದ ನಡವಳಿಕೆ. ಮುಂದೆ ಹೋಗ್ತಾ ನಾವು ನೋಡೋಣ. ಹಾಗೆ ನನ್ನೊಂದಿಗೆ ನೀವು 3ನೇ ವಾಕ್ಯವನ್ನು ಓದ್ರಿ ದಯಮಾಡಿ. ದೇವರು ನನಗೆ ಕೃಪೆ ಮಾಡಿದ ಸೇವೆಯನ್ನು ನಡೆಸಿ ನಿಮ್ಮಲ್ಲಿ ಒಬ್ಬೊಬ್ಬನಿಗೂ ಹೇಳುವುದೇನೆಂದರೆ, ಯಾರು ತನ್ನ ಯೋಗ್ಯತೆಗೆ ಮೀರಿ ತನ್ನನ್ನು ಭಾವಿಸಿಕೊಳ್ಳದೆ ದೇವರು ಒಬ್ಬೊಬ್ಬನಿಗೆ ಎಂತೆಂಥ ವಿಶ್ವಾಸ ಬಲವನ್ನು ಕೊಟ್ಟನೋ ಅದಕ್ಕೆ ತಕ್ಕ ಹಾಗೆ ನ್ಯಾಯವಾದ ಅಭಿಪ್ರಾಯದಿಂದ ತನ್ನನ್ನು ಭಾವಿಸಿಕೊಳ್ಳಬೇಕು. ಸಾಕು ಸಿಸ್ಟರ್. ಈಗ ನೋಡಿ, ಇಹಲೋಕದ ನಡವಳಿಕೆ ಮತ್ತು ಅದನ್ನ ಮಾಡಬಾರದು, ಅದರ ಬದಲು ಮಾಡುವಂತ ಒಂದು ನಡವಳಿಕೆಯನ್ನು ಈ ವಾಕ್ಯ ನಮಗೆ ತಿಳಿಸುತ್ತಾ ಹೋಗ್ತದೆ. ದೇವರು ನಮಗೆ ಕೃಪೆ ಮಾಡಿದ ಸೇವೆಯನ್ನು ನಡೆಸಿ ನಿಮ್ಮಲ್ಲಿ ಒಬ್ಬೊಬ್ಬನಿಗೆ ಹೇಳುವುದೇನೆಂದರೆ, ಇದು ಸಭೆಯಲ್ಲಿಯೂ ದೇವರ ಸೇವೆಯಲ್ಲಿಯೂ ಇರ್ತಕ್ಕಂಥ ಒಂದು ಬಹಳ ಪ್ರಮುಖವಾದಂತ ವಿಷಯ. ಯಾರು ತನ್ನ ಯೋಗ್ಯತೆಗೆ ಮೀರಿ ತನ್ನನ್ನು ಭಾವಿಸಿಕೊಳ್ಳದಂದ್ರೆ, ನಾವು ನಮ್ಮ ಸಭೆಗಳಲ್ಲಿ ಅಷ್ಟೇ ಅಲ್ಲ, ನಮ್ಮ ಕುಟುಂಬದಲ್ಲೂ ಸಹ ದೇವರು ನಮ್ಮನ್ನು ಉಪಯೋಗಿಸ್ತಾನೆ, ಒಂದು ರೀತಿಯಲ್ಲಿ ಉಪಯೋಗಿಸ್ತಾನೆ ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ. ಅಂದ್ರೆ ಆತನು ಕೊಡುವಂತ ಆ ಜವಾಬ್ದಾರಿಕೆ ಅದೇ ಯೋಗ್ಯತೆ. ಎಲ್ಲರೂ ಸಭಾ ಹಿರಿಯರಲ್ಲಿ ಆಗ್ಲಿಕ್ಕೆ ಆಗುವುದಿಲ್ಲ, ಎಲ್ಲರೂ ಎಲ್ಲ ಸೇವೆಗಳನ್ನ ಮಾಡ್ಲಿಕ್ಕೆ ಆಗುವುದಿಲ್ಲ. ತನ್ನ ದೇಹ ಎಂಬ ಸಭೆಗೆ ನಾವು ಅನುಕೂಲವಾದ ರೀತಿಯಲ್ಲಿ, ನನ್ನನ್ನ ಒಂದು ರೀತಿಯಲ್ಲಿ, ನಿಮ್ಮನ್ನ ಒಂದು ರೀತಿಯಲ್ಲಿ, ಪ್ರತಿಯೊಬ್ಬರು ಒಂದೊಂದು ರೀತಿಯಲ್ಲಿ ಅದನ್ನು ಉಪಯೋಗಿಸಿಕೊಳ್ಳುವಾಗ ನಾವು ನಮಗೆ ಕೊಟ್ಟಂತ ಆ ಸೇವೆ ಆತನು ಉಪಯೋಗಿಸಿಕೊಳ್ಳುವ ರೀತಿಯನ್ನ ಬಿಟ್ಟು ನಾವು ಬೇರೆ ಯೋಗ್ಯತೆ, ನಾನು ಬೇರೆ ಏನೋ ಆಗ್ಬೇಕೆಂಬುದಾಗಿ ಯೋಗ್ಯತೆಗೆ ಮೀರಿ ತನ್ನನ್ನ ಭಾವಿಸಿಕೊಳ್ಳಬಾರದು. ಅಂದರೆ ಸಭೆಗಳಲ್ಲಿ ಮತ್ತು ಮನೆಗಳಲ್ಲಿ ನಮ್ಮ ಜೀವನದ ರೀತಿ ಹೇಗಿರಬೇಕು ಅಂದ್ರೆ, ಗಲಿಬಿಲಿಯನ್ನ ಉಂಟು ಮಾಡುವ ರೀತಿಯಲ್ಲಿ ಇರಬಾರದು. ದೇವರ ಸಭೆಯಲ್ಲಿಯೂ ದೈವಿಕ ಕುಟುಂಬದಲ್ಲಿಯೂ ನಾವು ಇರಬೇಕಾದ ರೀತಿ ಗಲಿಬಿಲಿ ಉಂಟಾಗುವ ರೀತಿಯಲ್ಲಿ ಇರಬಾರದು ಎಂಬುದಾಗಿ ಈ ವಾಕ್ಯವು ನಮಗೆ ತಿಳಿಸ್ತದೆ. ನಾವು ಮುಂದೆ ಹೋಗುವಾಗ ಅದೇ ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 10ನೇ ವಚನ, ಕ್ರೈಸ್ತರ ಸಹೋದರರು ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಮಾನ ಮರ್ಯಾದೆ ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರಿ, ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನೆ ಸೇವೆ ಮಾಡುವವರಾಗಿರ್ರಿ. ನಾನೊಬ್ಬ ಸೇವಕ, ನಾನೊಬ್ಬ ಸಭೆಯ ಮೆಂಬರು, ನಾನು ಏನೋ ಆಗಿದ್ದೇನೆ ಎಂಬುದಾಗಿ ನಾವು ಅಂದುಕೊಳ್ಳುವಾಗ ನಾವು ಈ ವಾಕ್ಯವನ್ನ ನಮ್ಮ ಜೀವನಕ್ಕೆ, ನಮ್ಮ ಜೀವನದ ರೀತಿ ನೀತಿಗಳಿಗೆ ನಾವು ಅದನ್ನ ಹೊರ ಹಚ್ಚಿ ನೋಡಬೇಕು. 10ನೇ ವಚನದಲ್ಲಿ
ಕ್ರೈಸ್ತ ಸಹೋದರರು ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಅಂದ್ರೆ ನಾವಿರುವ ಸಭೆಯಲ್ಲಿ ಮತ್ತು ನಮ್ಮ ಕುಟುಂಬದಲ್ಲಿ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವವರಾಗಿರಬೇಕು. ಈ ಪ್ರೀತಿ ಅಂತ ಹೇಳುವಾಗ ಪ್ರೀತಿಯ ಮೊದಲನೆಯ ಬಹಳ ದೊಡ್ಡ ಗುಣ ಯಾವುದು ಅಂತ ಹೇಳಿದ್ರೆ ತಪ್ಪುಗಳನ್ನ ಮುಚ್ಚುವುದು. ನಾನು ನನ್ನ ಸಹೋದರನ ಅಥವಾ ನನ್ನ ಕುಟುಂಬದಲ್ಲಿ ನನ್ನ ಪತ್ನಿಯ, ನನ್ನ ಮಕ್ಕಳ ಅಥವಾ ಇನ್ಯಾರ್ದೋ ತಪ್ಪುಗಳನ್ನ ಬಹಿರಂಗಪಡಿಸಿಕೊಂಡು ನಾನು ನನ್ನ ಯೋಗ್ಯತೆಯನ್ನ ಮೀರಿ ನಾನು ಅದೇ ಇರ್ತೇನೆ ಅಂತ ಹೇಳ್ಕೊಂಡು ಗೊತ್ತಿದ್ರು ಕೂಡ ತನ್ನ ಯೋಗ್ಯತೆಯನ್ನ ಮೀರಿ ಅಂದ್ರೆ ಅದು ಒಂದು ಅರ್ಥ, ಮೀರಿ ಅದನ್ನ ಪ್ರಚುರಪಡಿಸಿ ತೇಜೋವಧೆಯನ್ನ ಮಾಡುವುದು, ಸಭೆಗಳಲ್ಲಿ ಒಬ್ಬರನ್ನೊಬ್ಬರ ತೇಜೋವಧೆಯನ್ನ ಮಾಡುವುದು, ಕುಟುಂಬಗಳಲ್ಲಿ ತೇಜೋವಧೆಯನ್ನ ಮಾಡುವುದು. ಇವತ್ತು ಕುಟುಂಬಗಳು, ಸಭೆಗಳು ಬಹಳವಾಗಿ ಬಲಹೀನತೆಗೆ ಹೋಗ್ಲಿಕ್ಕೆ ಕಾರಣ ಇದು. ಬಹಳವಾಗಿ ಈ ಪಾಪ ಉಂಟು ನಮ್ಮಲ್ಲಿ. ಸ್ವಂತ ರಕ್ತ ಸಂಬಂಧಿಗಳು, ಸ್ವಂತ ಜನರನ್ನ ಒಬ್ಬರೊಬ್ಬರು ಕ್ಷಮಿಸಿಕೊಳ್ಳುವುದಿಲ್ಲ. ಇವತ್ತು ಒಂದು ಕುಟುಂಬದಲ್ಲಿ ಒಬ್ಬರೊಬ್ಬರು ಕ್ಷಮಿಸಿಕೊಳ್ಳುವಂತ ಮನೋಭಾವನೆ ಇರುವುದಿಲ್ಲ. ತಮ್ಮದೇ ಆದ ಒಂದು ಪ್ರಿನ್ಸಿಪಲ್, ತಮ್ಮದೇ ಆದಂತ ರೀತಿ ನೀತಿಗಳಿಗೆ ಬಹಳವಾದಂತ ಒತ್ತು ಕೊಡ್ತಾರೆ. ಈ ವಾಕ್ಯವನ್ನ ಮರೀತಾರೆ. ಕ್ರೈಸ್ತ ಸಹೋದರರು ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಎಂಬುದನ್ನು ಮರೆತು ಹೋಗ್ತೀವಿ. ನಾನು ನಿಮ್ಮನ್ನು ಪ್ರೀತಿಸಿದ ಹಾಗೆ ನೀವು ಇತರರನ್ನು ಪ್ರೀತಿಸಬೇಕು ಎಂಬುದಾಗಿ ಹೇಳ್ತಕ್ಕಂಥ ಕರ್ತನ ಮಾತು ಮರೆತು ಹೋಗ್ತದೆ. ನಾವು ಪ್ರೀತಿಯೇ ಬರುವುದಿಲ್ಲ. ಇದು ಮನುಷ್ಯನಲ್ಲಿ ಇರ್ತಕ್ಕಂಥ ಆ ಒಂದು ಸ್ವಾಭಾವಿಕ ಗುಣ, ಪಾಪದ ಗುಣ. ಇಲ್ಲಿ ಏನ್ ಹೇಳ್ತಾ ಇದ್ದೇನೆ, ನಮ್ಮ ದೇಹವನ್ನ ನಾವು ಸಜೀವ ಯಜ್ಞವಾಗಿ, ಪರಿಶುದ್ಧವಾದಂತ ಶುದ್ಧವಾಗಿ ನಾವು ಅದನ್ನು ಸಜೀವ ಯಜ್ಞವಾಗಿ ನಾವು ಸಮರ್ಪಿಸಿಕೊಳ್ಳಬೇಕಾದ್ರೆ ನಮ್ಮ ಈಗೋನ ಅದೇನು ಹೇಳ್ತಾರೆ, ನಮ್ಮ ಸ್ವತ್ಪ್ರತಿಷ್ಠೆಯನ್ನ ನಾವು ಒಂದು ಕಡೆ ಬದಿಗಿಟ್ಟು ನಾವು ಕರ್ತನ ಮಕ್ಕಳು, ಈಕೆಯು ಕೂಡ, ಈ ಸಹೋದರಿ ಕೂಡ, ಇವರು ಕರ್ತನ ಮಕ್ಕಳು ಎಂಬುದಾಗಿ ನಾವು ನೆನೆಸಿ ಅವರು ನಮಗೆ ಮಾಡ್ತಕ್ಕಂಥ ಯಾವ್ದಾದ್ರು ತಪ್ಪುಗಳಿದ್ರೆ ಅದನ್ನ ಸೈರಿಸಿ ಕ್ಷಮಿಸಿಕೊಳ್ಳಬೇಕು ದೇವರ ವಾಕ್ಯದಲ್ಲಿ ಇರುವ ಪ್ರಕಾರ. ಮತ್ತೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸ್ಬೇಕಂದ್ರೆ ಅವ್ರಿಗೆ ಅಪಾಯವಾಗುವುದನ್ನ, ಅವ್ರಿಗೆ ಅವಮಾನವಾಗುವುದನ್ನ, ಅವರಿಗೆ ತೊಂದರೆ ಆಗುವುದನ್ನ, ಯಾವುದೋ ಕೆಟ್ಟ ಪರಿಸ್ಥಿತಿ ಅವರು ಅನುಭವಿಸುವುದನ್ನ ನಾವು ಮನಸ್ಸಿನಲ್ಲಿ ಅಂದುಕೊಳ್ಳೇಬಾರದು. ಅದಕ್ಕೆ ಅದನ್ನ ನೋಡಿ ಸಂತೋಷ ಪಡುವಂತ ಹೃದಯ ನಮ್ಮಲ್ಲಿ ಇರಬಾರದು. ನಮ್ಮಲ್ಲಿ ಅವನು ಶತ್ರುವಾಗಿದ್ರು ಕೂಡ, ವಿಶ್ವಾಸಿ ನಮಗೆ ಶತ್ರುವಾಗಿ ಪರಿಣಮಿಸುವ ರೀತಿಯಲ್ಲಿದ್ರು ಕೂಡ ನಾವು ಅವನನ್ನ ಒಳ್ಳೆಯ ರೀತಿಯಲ್ಲೇ ನೋಡಬೇಕು. ಅನೇಕರು ನಮಗೆ ಬೈತಾರೆ, ಇಂಡೈರೆಕ್ಟ್ ಆಗು ಬೈತಾರೆ, ಕೆಲವರು ಡೈರೆಕ್ಟ್ ಆಗು ಬೈತಾರೆ. ಅವನ ಹಂಗೆ ಏನ್ ಬೈಬಲ್ ಹಿಡ್ಕೊಂಡು ಬರ್ತಾನೆ, ಬೈಬಲಲ್ಲಿ ವಾಕ್ಯ ಹೇಳ್ತಾನೆ, ಅವನ ನಡತೆ ಸರಿ ಇಲ್ಲ, ಹಂಗೆ ಏನೆಲ್ಲ ಅದು. ಇದೆಲ್ಲ ಬರುವಂಥದ್ದು ಸೈತಾನ್ನಿಂದ ಮತ್ತು ಆತನ ದೂತರಿಂದ ಎಂಬುದಾಗಿ ನಾನು ದೇವದೂತರ ಶಾಸ್ತ್ರದಲ್ಲಿ ನಿಮಗೆ ತಿಳಿಸುತ್ತಾ ಬಂದಿದ್ದೇನೆ. ಇನ್ನೊಂದು 2-3 ವಿಷಯಗಳನ್ನ ನಾನು ನೋಡೋಣ. ಇಲ್ಲಿ ಏನಿದೆ, ಮಾನ ಮರ್ಯಾದೆಯನ್ನು ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರ್ರಿ. ನಾನು ಐ ಆಮ್ ದ ಎಲ್ಡರ್ ಆಫ್ ದಿಸ್ ಚರ್ಚ್, ಎಲ್ರೂ ನನಗೆ ನಮಸ್ಕಾರ ಮಾಡಬೇಕು. ಒಂದು ಚರ್ಚ್ ನಲ್ಲಿ ದೊಡ್ಡ ಗಲಿಬಿಲಿ ಆಗಿ ಈಗ ಕಷ್ಟಪಡ್ತಾ ಇದ್ದಾರೆ. ನನ್ನದೇ ಆಗಬೇಕು, ನನ್ನದು ನಡಿಬೇಕು, ನನ್ನ ಆಡಳಿತ ಬೇಕು. ಕರ್ತನು ಸ್ವರಕ್ತ ಚೆಲ್ಲಿ ಸಂಪಾದನೆ ಮಾಡಿದಂತ ಸಭೆ ಎಂಬುದು ಅವರಿಗೆ ಗೊತ್ತಿದೆ. ಆದ್ರೂ ಆ ಸಭೆಯಲ್ಲಿ ಅವರದೇ ನಡೆಯಬೇಕು. ಕುಟುಂಬದಲ್ಲಿಯೂ ಕೂಡ ಯಜಮಾನ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ಕುಟುಂಬದಲ್ಲಿ ಇರ್ತಕ್ಕಂಥವರೆಲ್ಲರನ್ನು ಸೈರಿಸಿಕೊಂಡು ತನ್ನ ಯಜಮಾನಿಕೆ ಮಾಡುವಂತ ಪ್ರವೃತ್ತಿ ಇರಬೇಕು ಅವರಲ್ಲಿ. ಸಭೆ ಎಲ್ಡರ್ಗಳಲ್ಲಿ ಕೂಡ ಅವರು ಕೂಡ, ಆ ಹಿರಿಯರು ಕೂಡ ಸಭೆಯ ಎಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಕಷ್ಟ ಸುಖ ದುಃಖಗಳನ್ನ ಪಾಲನ್ನ ತೆಗೆದುಕೊಂಡು ಅವರ ಆ ರೀತಿಯಾದಂತ ಕರ್ತನ ಸೇವೆಯನ್ನ ಅವರಿಗೆ ಮಾಡುತ್ತಾ ಆ ಒಂದು ಪ್ರೀತಿಯ ಮೂಲಕ ಆ ಸಭೆಯ ಯಜಮಾನಿಕೆಯನ್ನ ಅವರು ನಡೆಸಬೇಕು. ದೇವರ ವಾಕ್ಯದಕ್ಕೆ ವಿರುದ್ಧವಾಗಿ ಹೋಗುವುದನ್ನ ತಪ್ಪಿಸುವುದನ್ನ ಆ ರೀತಿಯಲ್ಲಿ ತಪ್ಪಿಸಬೇಕು. ಆ ಸಭೆಯನ್ನ ದೇವರ ವಾಕ್ಯದಲ್ಲಿ ನಡೆಸಿಕೊಂಡು ಹೋಗುವಿಕೆಯನ್ನ ಆ ಪ್ರೀತಿಯಿಂದ ಅದನ್ನ ತೆಗೆದುಕೊಂಡು ಹೋಗ್ಬೇಕಂದಾಗಿ ಕರ್ತನು ನಮಗೆ ತಿಳಿಸ್ತಾನೆ. ಒಬ್ಬರ ಕಾಲನ್ನ, ಈ ಶಿಷ್ಯರ ಕಾಲನ್ನು ತೊಳೆದಂತ ಉದ್ದೇಶ, ಒಬ್ಬರ ಕಷ್ಟವನ್ನು ಒಬ್ಬರು ಹೊತ್ತುಕೊಳ್ರಿ, ಅಧಿಕಾರ ಮಾಡಬೇಡ್ರಿ ಎಂಬುದಾಗಿ. ಅಧಿಕಾರ ಹೇಗಿರ್ಬೇಕು ಅಂತ ಹೇಳಿದ್ರೆ, ಆ ಅಧಿಕಾರ ಮಾಡುವಂತ ಆ ಸಭೆಯ ಆ ನಾಯಕರು ತಮ್ಮ ಅಧಿಕಾರವನ್ನ ಸ್ವೀಕರಿಸುವ ಹೃದಯಗಳನ್ನ ಅವರು ಆ ಸಭೆಯಲ್ಲಿ ಉಂಟು ಮಾಡಬೇಕು. ಅಂದ್ರೆ ಅವರು ಹೇಳ ಮಾತನ್ನ ಇವರು ತೆಗೆದುಹಾಕಬಾರದು. ಸಭೆಯವರು
ಆ ಒಂದು ಒಬಿಡಿಯನ್ಸಿನ ಪ್ರೀತಿಪೂರ್ವಕವಾಗಿ ಅವರಲ್ಲಿ ತರಬೇಕೆಂಬುದು ಸತ್ಯವೇದದ ನಿಯಮ. ಸತ್ಯವೇದ ನಮಗೆ ತಿಳಿಸುವಂತದ್ದು. ಅದು ಬಹಳ ಕಷ್ಟ ಇದೆ. ಹಿರಿಯರಿಗೆ ಅದು ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಇದೆ. ಗದರಿಸಿದ್ರೆ ನಿಷ್ಠುರ ಆಗ್ತದೆ. ಪ್ರೀತಿಯಿಂದ ಹೇಳಿದ್ರೆ ಅವರು ಅವರ ಕೇರ್ ತಗೊಳ್ಳೋದಿಲ್ಲ, ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಆ ಎರಡನ್ನ ಬ್ಯಾಲೆನ್ಸ್ ಮಾಡಿ ಸಭೆಯನ್ನು ನಡೆಸುವಂಥದ್ದು ಬಹಳ ಕಷ್ಟವಾದಂತ ವಿಷಯ. ಸಭಾ ಹಿರಿಯರಾಗ್ಬೇಕು ಅಂತ ಎಷ್ಟೋ ಜನ ಬಹಳ ಆಸೆ ಪಡ್ತಾರೆ. ಆದ್ರೆ ಸಭಾ ಹಿರಿಯನು ನಿದ್ರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ರಾತ್ರಿಯಲ್ಲಿ ಅವರು ಸಂತೋಷವಾಗಿ ಮಲಗಲಿಕ್ಕೆ ಸಾಧ್ಯ ಇಲ್ಲ. ಸಭೆಯ ವಿಷಯಗಳು, ಕರ್ತನ ಪ್ರಶ್ನೆ, ಕರ್ತನಿಗೆ ಉತ್ತರಿಸುವಂತ ಆ ಜವಾಬ್ದಾರಿಕೆ, ಆ ಪ್ರಶ್ನೆಗಳ ಸುರಿಮಳೆ ದೇವರು ಅವ್ರಿಗೆ ಇರ್ತದೆ. ಅವರು ಬಹಳ ಕಷ್ಟಪಡ್ತಾ ಇರ್ತಾರೆ ಸಭಾ ಹಿರಿಯರು. ಅದಕ್ಕೇನೆ ನೀವು ಹಿರಿಯರ ಮನಸ್ಸನ್ನ ನೋಯಿಸಬೇಡ್ರಿ ಎಂಬುದಾಗಿ ಸಭೆಯವರಿಗೆ ತನ್ನೋದು ಆ ವಾಕ್ಯವನ್ನ ಬರೀತಾರೆ. ಅವರು ದುಃಖ ಪಡುವುದು ನಿಮಗೆ ಯಾವ ಪ್ರಯೋಜನವೂ ಇಲ್ಲ ಎಂಬುದಾಗಿ ತಿಮೋತಿದವರಿಗೆ ಬರೆದ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾನೆ. ಹಾಗಾಗಿ ನಾವು ಸಭೆ ಹಿರಿಯರ ವಿಚಾರದಲ್ಲಿ ನಾವು ನೋಡುವಾಗ ಮಾನ ಮರ್ಯಾದೆಯನ್ನು ತೋರಿಸುವುದರಲ್ಲಿ ಒಬ್ಬರಿಗಿಂತೊಬ್ಬರು ಮುಂದಾಗಿರ್ಬೇಕಂತೆ. ಅಂದ್ರೆ ನನ್ನ ಸಹೋದರಿ, ನನ್ನ ಸಹೋದರ ನನ್ನ ಮುಂದೆ ಬಂದಂತ ನಾನು ಎದ್ದು ಅವನು ನಮಸ್ಕಾರ ಮಾಡಿ, ಆ ಸಹೋದರ ನಮಸ್ಕಾರ ಮಾಡು, ಅವರು ಕೂಡ ಅದೇ ರೀತಿಯಲ್ಲಿ ಸ್ವೀಕರಿಸಿ ನಮ್ಗೆ ನಮಸ್ಕಾರ ಮಾಡಿ, ಆ ರೀತಿಯ ಒಂದು ಪ್ರೀತಿ ಭಾವನೆ ಇರಬೇಕು. ಇದು ಸಜೀವ ಯಜ್ಞವಾಗಿ ನಮ್ಮನ್ನ ನಾವು ಸಮರ್ಪಿಸಿಕೊಳ್ಳುವ ಅನೇಕ ವಿಧಾನಗಳಲ್ಲಿ ಇದು ಒಂದು ಕೂಡ ಆಗಿದೆ. ನಾವು ಹಾಗೆ ಮುಂದಕ್ಕೆ ಹೋಗುವಾಗ 14ನೇ ವಚನ, ಅದೇ ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ವಚನ, 12ನೇ ಅಧ್ಯಾಯ 14ನೇ ವಚನ. ನಿಮ್ಮನ್ನು ಹಿಂಸಿಸುವವರಿಗೆ ಆಶೀರ್ವಾದ ಮಾಡಿ. ಸಿಸ್ಟರ್ 12 ಓದಿ. ಕ್ರೈಸ್ತರು ನಿರೀಕ್ಷಿಸುವ ಮಹಾ ಪದವಿಯನ್ನು ನೆನೆಸಿ ಉಲ್ಲಾಸವಾಗಿರ್ರಿ. ಉಪದ್ರವದಲ್ಲಿ ಸೈರಣೆ ಉಳ್ಳವರಾಗಿರ್ರಿ. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ಸರಿ ಓದಿ ಸಿಸ್ಟರ್. ದೇವ ಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡಿರಿ. ಅತಿಥಿ ಸತ್ಕಾರವನ್ನು ಅಭ್ಯಾಸಿಸಿರಿ. ನಿಮ್ಮನ್ನು ಹಿಂಸಿಸುವವರಿಗೆ ಆಶೀರ್ವಾದ ಮಾಡಿರಿ. ಶಪಿಸದೆ ಆಶೀರ್ವದಿಸಿರಿ. ಸಂತೋಷ ಪಡುವವರ ಸಂಗಡ ಸಂತೋಷ ಪಡಿರಿ. ಅಳುವವರ ಸಂಗಡ ಅಳಿರಿ. ಸರಿ ಸಿಸ್ಟರ್, ಥ್ಯಾಂಕ್ ಯು. ನೋಡಿ, ಇದು ಓದ್ಲಿಕ್ಕೆ ಎಷ್ಟು ಸಂತೋಷ ಆಗ್ತದೆ ಅಂತ ಹೇಳಿದ್ರೆ ಬಹಳ ಸಂತೋಷವಾದಂತ ವಿಷಯ. ನಿಮ್ಗೆ ಬ್ಲಡ್ ಪ್ರೆಷರು, ಶುಗರ್ ಕಂಪ್ಲೇಂಟ್ ಇವ್ಯಾವುದು ಬರೋದಿಲ್ಲ ಬೇಗನೆ. ಅದು ಬರೋದೇ ಇಲ್ಲ ಅಂತ ನಾನು ಹೇಳಬಲ್ಲೆ ಈ ವಾಕ್ಯದ ಪ್ರಕಾರ. ಈ ಒಂದು ಸಮಾಧಾನದ ಹೃದಯ ನಮ್ಮಲ್ಲಿ ಇಟ್ಕೊಳ್ಬೇಕು ಎಂಬುದಾಗಿ ಕರ್ತನು ನಮಗೆ ತಿಳಿಸ್ತಾ ಇದ್ದಾನೆ. ನಾವು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಬೇಕು. ನಮ್ಮನ್ನ ಹಿಂಸಿಸುವವರವರಿಗೆ ಆಶೀರ್ವಾದ ಮಾಡಿರಿ. ಯಾರ ಕೈಲಿ ಸಾಧ್ಯ ಇದು ಮಾಡ್ಲಿಕ್ಕೆ? ಅಷ್ಟು ಸುಲಭನ? ನನಗೆ ಅವಮಾನ ಮಾಡ್ತಕ್ಕಂಥವನನ್ನ, ನನ್ನ ತೇಜೋವಧೆ ಮಾಡ್ತಕ್ಕಂಥವನನ್ನ ನಾನು ಆಶೀರ್ವಾದ ಮಾಡೋದು ಉಂಟೆ? ಸಾಧ್ಯವೇ? ಆ ರೀತಿ ನಾವು ನೆನೆಸಬಾರ್ದು. ನಾವು ಈ ವರ್ಷ ಸುರಕ್ಷಿತವಾದಂತ ಜೀವನವನ್ನ ನಾವು ನಮ್ಮ ಕುಟುಂಬದವರು ಮಾಡ್ಬೇಕಂತ ಹೇಳಿದ್ರೆ ಈ ಒಂದು ಕಾನೂನನ್ನ ನಾವು ಪರಿಪಾಲನೆ ಮಾಡಲೇಬೇಕು. ನಮ್ಮನ್ನ ಹಿಂಸಿಸುವವರಿಗೆ ನಾವು ಆಶೀರ್ವಾದ ಮಾಡಬೇಕು. ಶಪಿಸದೆ ಆಶೀರ್ವಾದಿಸಿರಿ. ಎಷ್ಟು ಚೆನ್ನಾಗಿ ಬರೀತಾನೆ ಪೌಲನು. ಶಪಿಸ್ಬೇಡ್ರಿ, ಬೈಬೇಡ್ರಿ. ನೀವು ನಮ್ಮನ್ನ ಹಿಂಸೆ ಪಡೋರಿಗೆ ಬೈಲೇಬೇಡ್ರಿ. ಆಯ್ತು ಬಾ, ದೇವ್ರು ಒಳ್ಳೇದ್ ಮಾಡ್ಲಪ್ಪ, ನಿನ್ನೆ ಒಳ್ಳೇದ್ ಮಾಡ್ಲಿ, ಬಾ, ಆಯ್ತು. ಅವನೇನು ಮಾಡ್ತಾ ಇದ್ದಾನೆ ಮಾಡ್ಲಿ, ಸುಮ್ಮನೆ ನಾವು ಸಮಾಧಾನವಾಗಿರೋಣ. ನಮಗೆ ಚಾಡಿ ಹೇಳ್ತಾರಲ್ಲ, ಅವ್ರಿಗೆ ಹೇಳ್ಬೇಕು. ನಮಗೆ ಕೆಲವರು ಬಂದು ಕಿವಿ ಹಿಂಡ್ತಾರೆ, ಅವ್ರು ಹಾಗೆ ಹೀಗೆ. ಆಗ ಹೌದಾ, ಇಲ್ಲಿ ಮಾಡ್ಲಿ, ದೇವರಿದ್ದಾನೆ, ಮೇಲೆ ನೋಡ್ತಾನೆ, ಅವನು ಕ್ರಮ ತಗೊಳ್ತಾನೆ. ನೀವು ಏನು ಮಾಡೋದು ಬೇಡ, ಕಾಯೋಣ, ಸುಮ್ಮನಿರಿ, ಸಮಾಧಾನವಾಗಿರಿ. ಈ ರೀತಿ ಹೇಳ್ಬೇಕಂತೆ ನಾವು. ಆಮೇಲೆ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ 13ನೇ ವಚನ, ದೇವ ಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡಿರಿ. ನಮ್ಮಲ್ಲಿ ಗಮನಿಸಿರಿ, ಯಾರಾದ್ರೂ ಕ್ರೈಸ್ತರಿಗೆ ತೊಂದರೆ ಆದ್ರೆ ಮುಖ ತಿರುಗಿಸ್ಬಿಡ್ತೇವೆ ನಾವು. ಏನಾರು ಹೆಲ್ಪ್ ಕೇಳ್ತಾನೋ ಏನೋ, ನಾವೆಲ್ಲಿಂದ ತರೋಣ ಕೊಡಕ್ಕೆ? ಸಹಾಯ ಮಾಡ್ರಿ ಅಂದ್ರೆ ಹಣಕಾಸು ಕೊಟ್ಟೆ ಸಹಾಯ ಮಾಡಿ ಅಂತ ಇಲ್ಲ. ನೀವು ಕೈ ದುಡ್ಡು ಜಾಸ್ತಿ ಇದ್ರೆ, ನಿಮ್ಮ ಹತ್ರ ಹಣ ಇದ್ರೆ ಹಣವನ್ನು ಕೊಡ್ರಿ. ಇಲ್ಲದೆ ಹೋದ್ರೆ ಅವರ ಕಷ್ಟನ ಶೇರ್ ಮಾಡಿ, ಹೋಗಿ ಹತ್ರದಲ್ಲಿ ಅವ್ರ ಮನೇಲಿ ಕೂತು ಪ್ರಾರ್ಥನೆ ಮಾಡಿ, ಇದಕ್ಕೆ ಏನಾದ್ರು ಒಂದು ಮಾಡೋಣ ಅಂತ ಧೈರ್ಯ ಹೇಳಿ ನೀವು ಮಾಡ್ಬೇಕು. ಆ ಕಾರ್ಯಗಳನ್ನ ಮಾಡಬೇಕು. ಇನ್ನು ಅನೇಕ ವಿಷಯಗಳಿದೆ, ಸಮಯ ಹೋಗ್ತಾ ಇದೆ. ಇನ್ನೊಂದು 2 ವಚನ ಹೇಳಿ ನಾನು ನಿಲ್ಲಿಸ್ತಾ ಇದ್ದೇನೆ. ನಾನು ಕೊನೆಯ ಭಾಗಕ್ಕೆ ಬರ್ತೇನೆ. 13ನೇ ಅಧ್ಯಾಯದ 1ನೇ ವಚನ ಓದಿ ಸಿಸ್ಟರ್. ಪ್ರತಿ ಮನುಷ್ಯನು ತನ್ನ ಮೇಲಿರುವ ಅಧಿಕಾರಿಗಳಿಗೆ ಅಧೀನನಾಗಿರಲಿ, ಯಾಕಂದರೆ ದೇವರಿಂದ ಹೊರತು ಮತ್ತೊಬ್ಬರಿಗೂ ಅಧಿಕಾರವಿರುವುದಿಲ್ಲ. ಹಾಗೆ 1 ಪೇತ್ರ
1 ಪೇತ್ರ 2ನೇ ಅಧ್ಯಾಯ 13 ಮತ್ತೆ 15 13 ಮನುಷ್ಯರು ನೇಮಿಸಿರುವ ಯಾವ ಅಧಿಕಾರಕ್ಕಾದರೂ ಕರ್ತನ ನಿಮಿತ್ತ ಅಧೀನರಾಗಿರಿ. ಅರಸನು ಸರ್ವಾಧಿಕಾರಿ ಇದು ಎವಂಜೆಲಿನ್ ಯಾರು ನೀವು? ದಯಮಾಡಿ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಲೆಫ್ಟ್ ಆಗ್ಬಿಡಿ, ಮಧ್ಯದಲ್ಲಿ ಮಾತಾಡ್ಬೇಡಿ. ಸಿ, 2 ವಾಕ್ಯವನ್ನ ನೀವು ಗಮನಿಸ್ರಿ. ಪ್ರತಿ ಮನುಷ್ಯನು ತನ್ನ ಮೇಲಿರುವ ಅಧಿಕಾರಿಗಳಿಗೆ ಅಧೀನರಾಗಿರಲಿ. 2 ನಾವು 1 ಪೇತ್ರ 13-14 ನೋಡುವಾಗ ಮನುಷ್ಯರು ನೇಮಿಸಿರುವ ಯಾವ ಅಧಿಕಾರಕ್ಕಾದ್ರೂ ಕರ್ತನ ನಿಮಿತ್ತ ಅಧೀನರಾಗಿರಿ. ಅಂದ್ರೆ ವಿ ಹ್ಯಾವ್ ಟು ಫಾಲೋ ದ ಗವರ್ನಮೆಂಟ್ ಆರ್ಡರ್ಸ್. ಎಲ್ಲಾ ಸರ್ಕಾರದ ಕಾನೂನುಗಳನ್ನ ನಾವು ಪಾಲನೆ ಮಾಡಬೇಕು. ಈ ದೇವರ ವಾಕ್ಯದಲ್ಲಿ ನೀವು ಕ್ರೈಸ್ತರು ಪರಲೋಕ ಸಂಸ್ಥಾನದವರು ಪರಲೋಕದ ಆದೇಶಗಳನ್ನು ಮಾಡಿ ಅಂತ ಎಲ್ಲೂ ಬರೋದಿಲ್ಲ. ಪರಲೋಕ ಸಂಸ್ಥಾನದವರು ಇದ್ರೂ ಕೂಡ ಈ ಲೋಕದಲ್ಲಿ ಇರುವಾಗ ನಾವು ಸ್ಥಳೀಯವಾಗಿ ಇರ್ತಕ್ಕಂಥ ನಮ್ಮ ಮೇಲೆ ನಮ್ಮ ಅಧಿಕಾರ ಮಾಡ್ತಿರ್ತಕ್ಕಂಥ, ನಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಿರ್ತಕ್ಕಂಥ, ನಮ್ಮ ರಕ್ಷಣೆ ಪಾಲನೆ ಪೋಷಣೆ ಹೊಣೆಯನ್ನು ಹೊತ್ತಿರ್ತಕ್ಕಂಥ, ನಮ್ಮ ಸರ್ಕಾರ ಮಾಡ್ತಕ್ಕಂಥ ಎಲ್ಲಾ ಕಾನೂನುಗಳನ್ನ ನಾವು ಪರಿಪಾಲನೆ ಮಾಡಬೇಕು. ಜ್ಞಾಪಕ ಇರಲಿ, ದೇವರು ತಿರಸ್ಕಾರವನ್ನ ಸಹಿಸುವುದಿಲ್ಲ. ಯಾಕಂತ ಹೇಳಿದ್ರೆ ಸರ್ಕಾರಗಳು ಬದಲಾವಣೆ ಆಗ್ತದೆ, ಇನ್ನೊಂದು ಸರ್ಕಾರ ಬರ್ತದೆ. ಆಜ್ಞೆಗಳು ಆರ್ಡರ್ಸ್ಗಳು ಬದಲಾವಣೆಗಳಾಗ್ತಾ ಇರ್ತದೆ, ಇನ್ನೊಂದು ಆಜ್ಞೆಗಳು ಆರ್ಡರ್ಸ್ಗಳು ಬರ್ತಾ ಇರುತ್ತೆ. ಅವು ಏನೇ ಬಂದರೂ ದೇವರ ವಾಕ್ಯದ ಪ್ರಕಾರ ದೇವರಿಂದ ಹೊರತು ಒಬ್ಬರಿಗೂ ಅಧಿಕಾರವಿಲ್ಲ ಎಂಬುದಾಗಿ ಇದೇ ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದ 1ನೇ ವಚನ ನಮಗೆ ತಿಳಿಸ್ತದೆ. ಮನುಷ್ಯರು ಮಾಡಿದ ಎಲ್ಲಾ ಕಾನೂನುಗಳನ್ನ ನಾವು ಮನದಟ್ಟು ಮಾಡಿಕೊಂಡು ಅದಕ್ಕೆ ತಕ್ಕನ ಹಾಗೆ ನಡಿಬೇಕು. ನಿಮಗೆ ಬಹುಶಃ ರಸ್ತೆಯಲ್ಲಿ ಹೋಗುವಾಗ ಹೆಲ್ಮೆಟ್ ಧರಿಸಲೇಬೇಕು, ನೀವು ಫೈನ್ ಕಟ್ಟಬೇಕು ಇಲ್ದಿರ ಅಂತಂದ್ರೆ ಅದು ಕಾನೂನು. ಅನೇಕರು ನನಗೆ ಫೋನ್ ಮಾಡ್ತಾರೆ, ನನಗೆ ಹೆಲ್ಮೆಟ್ ಹಾಕಿರ್ಲಿಲ್ಲ, ಅಷ್ಟಕ್ಕೆ ಇಟ್ಕೊಂಡು ಏನೇನೋ ಮಾಡ್ತಿದ್ದೀರ ಅಂತಲೇ ಹೇಳಿ ಕೆಲವು ಫೋನ್ ಬರುತ್ತೆ. ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಸ್ವಲ್ಪ ಕಡಿಮೆ ಮಾಡಿಸಿ ಬಿಡಿಸಿರುವಂತ ಎಷ್ಟೋ ಸಂಗತಿಗಳು ಇದಾವೆ. ನಾವು ಕಾನೂನನ್ನ ಕೈಗೆ ತೆಗೆದುಕೊಳ್ಳಬಾರದು ಎಂಬುದಾಗಿ ಕರ್ತನು ನಮಗೆ ತಿಳಿಸ್ತಾನೆ. ಈ ಎಲ್ಲಾ ವಿಷಯಗಳು ಕೂಡ ನಾವು ನಮ್ಮ ದೇಹಗಳನ್ನ ಮೀಸಲಾಗಿಯೂ ಪರಿಶುದ್ಧವಾದಂತ ಯಜ್ಞವಾಗಿ ಸಮರ್ಪಿಸುವ ರೀತಿ ನೀತಿಗಳಲ್ಲಿ ಇವೆಲ್ಲವೂ ಕೂಡ ಬರ್ತದೆ. ಅಂದ್ರೆ ಒಬ್ಬ ವಿಶ್ವಾಸಿ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ಅವನು ಈ ಲೋಕಕ್ಕೆ ಬೆಳಕಾಗಿದ್ದಾನೆ ಅಂತಂದ್ರೆ ಈ ಲೈಟ್ ಅಂದ್ರೆ ಇದೇ ತನ್ನ ಜೀವನವನ್ನೇ ಆತನು ನಾನು ಕ್ರಿಸ್ತನವನು ಎಂಬುದನ್ನ ತಿಳಿಸ್ತಾನೆ ಅಂತ ಹೇಳಿದ್ರೆ, ಇದನ್ನೇ ನಾವು ಆ ರೀತಿಯಲ್ಲಿ ನಮ್ಮ ಕ್ರೈಸ್ತೀಯ ಜೀವಿತವನ್ನ ನಾವು ಇಟ್ಟುಕೊಳ್ಳಬೇಕು. ಹಾಗಾದ್ರೆ 25ನೇ ಇಸ್ವಿ ನಮ್ಮ ಪಾಲಿಗೆ ಅದು ಸುರಕ್ಷಿತವಾಗಿಯೂ ಸಂತೋಷಕರವಾಗಿಯೂ ಆರೋಗ್ಯವಾಗಿಯೂ ಇರ್ತದೆ ಎಂಬುದರಲ್ಲಿ ಯಾವ ತೊಂದರೆಯೂ ಇಲ್ಲ. ಅಕಸ್ಮಾತ್ ನಮ್ಗೆ ಯಾವ್ದಾದ್ರು ಅನಾರೋಗ್ಯ ಇದ್ರೂ ಕೂಡ ಆ ಅನಾರೋಗ್ಯ ನಮ್ಮ ದೇಹದ ಮೇಲಾಗ್ಲಿ ಯಾವ ನಮ್ಮ ಆತ್ಮಗಳ ಮೇಲಾಗ್ಲಿ ಯಾವ ದುರಾಡಳಿತವನ್ನು ನಡೆಸೋದಕ್ಕೆ ಕರ್ತನು ಅದನ್ನ ಬಿಡುವುದಿಲ್ಲ. ಕರ್ತನು ಈ ರೀತಿಯಲ್ಲಿ ನಮ್ಮನ್ನು ಆಶೀರ್ವಾದಿಸುವನಾಗಿದ್ದಾನೆ. ಇಷ್ಟನ್ನ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ CBFC ಸಂಸ್ಥೆಯ ಎಲ್ಲ ಮುಖ್ಯಸ್ಥರಿಗೆ, ಸೈಮನಣ್ಣನವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ನೀವು ಕೂಡ ಸಮಾಧಾನವಾಗಿ ವಾಕ್ಯವನ್ನು ಕೇಳಿದ್ದಕ್ಕಾಗಿ ನಿಮಗೂ ಕೂಡ ನಾನು ಕರ್ತನ ಹೆಸರಿನಲ್ಲಿ ವಂದನೆ ಸಲ್ಲಿಸುತ್ತಾ ನನ್ನ ಈ ದಿನದ ಪ್ರಸ್ತಾಪವನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.